ಜೈಕರ್ ರಿಪೋರ್ಟ್, ಜಯಚಂದ್ರ ರಿಪೋರ್ಟ್ ಅದು ನಮ್ದು ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರೆ ಅವರು ದೇ ವಿಲ್ ಟೇಕ್ ಅಪ್ ದಟ್ ಇಶ್ಯೂ ಆ್ಯಂಡ್ ಬಿಕಾಸ್ ಆಫ್ ಜಯಚಂದ್ರ's efforts and other efforts this subject came up before the cabinet giving all details ಎಲ್ಲೆಲ್ಲಿ ಏನು ವೈಲೇಟ್ ಆಗಿದೆ, ವೈಲೇಟ್ ಆಗಿಲ್ಲ, ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ, ಏನು ಮಾಡಬೇಕು, ಇದರಿಂದ ಹಣಕಾಸಿನ ತೊಂದರೆ ಏನು, ಪ್ರಾಜೆಕ್ಟ್ದು ಇದೇನು, ಇವನ್ನೆಲ್ಲನೂ ಕಾನೂನಾತ್ಮಕವಾಗಿರ್ತಕ್ಕಂಥ ತಾಂತ್ರಿಕ ಸಂಬಂಧಿ ವಿಚಾರಗಳನ್ನು, ಹಣಕಾಸು ಸಂಬಂಧಿ ವಿಚಾರಗಳನ್ನು ಈ ನಮ್ಮ ಸಚಿವ ಸಂಪುಟದ ಉಪಸಮಿತಿ ಕನ್ಸಿಡರ್ ಮಾಡ್ತದೆ. ಬಹುಬೇಗ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಇಂಗಿತವನ್ನು ವ್ಯಕ್ತ ಮಾಡಿದ್ದಾರೆ. ವಿದಿನ್ 2 to 3 months that nice report, the subcommittee's report should come to cabinet. ಹೌದು ಹೌದು. They can consider anything. They can consider PAC reports, ಸದನ ಸಮಿತಿ ವರದಿ, ಆಮೇಲೆ ಇವನ್ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸ್ ಇಫ್ ನೀಡ್ ಬಿ, ಹೈಕೋರ್ಟ್ and Supreme Court decisions, affidavits that we have filed. We have filed almost more than 100 affidavits in NICE. They will consider them also. ಅಲ್ಲ, ನೀವೇನು ಹೇಳ್ತಿದ್ದೀರಿ ಅದು ಸತ್ಯವಾದದ್ದು. ಸುಮಾರು 1699 ಎಕರೆ ಭೂಮಿಯನ್ನು ಶುದ್ಧ ಕ್ರಿಯೆ ಮಾಡೋದಕ್ಕೆ ಅವರಿಗೆ ಪರವಾನಗಿ ಕೊಟ್ಟಿದ್ದಾರೆ. ಅದು ಒಂದು ದೂರೇನೋ ಅದು ಮಾಹಿತಿ. ಆ ಮಾಹಿತಿನೂ ಸಹಿತ ಈ ಕ್ಯಾಬಿನೆಟ್ ಸಬ್ ಕಮಿಟಿಯವರು ಪರಿಗಣಿಸ್ತಾರೆ, ಅದರ ಬಗ್ಗೆ ವಿವರವಾಗಿ ಹೋಗ್ತಾರೆ. That terms of reference will come in the constitution. In the constitution of cabinet subcommittee, terms of reference. No, that terms of reference will come. Now I have some names of who will be members, but let that constitution of subcommittee with the reference, terms of reference come to you. That may come by late evening to you or tomorrow morning. ಅಲ್ಲ, ಅದು ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಚಿಂತನೆ ಮಾಡೋದು. ಇನ್ನೊಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂದರೆ ಈ ಸಾಮಾಜಿಕ ನ್ಯಾಯ ಪರಿಣಾಮಕಾರಿಯಾಗಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ನಿರ್ಣಯಿಸಿ ಆ ಹಿಂದುಳಿದ ವರ್ಗಗಳ ಸಮಿತಿಯವರಿಗೆ, ಆಯೋಗದವರಿಗೆ ಆ ಕೆಲಸ ಹಚ್ಚಿಕೊಟ್ಟಿತ್ತು. ಒಪ್ಪಿಗೆಂದ ಮೇಲೆ 17ನೇ ತಾರೀಕಿಗೆ ಸವಿಸ್ತರವಾದಂಥ ಚರ್ಚೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಐ ವಿಲ್ ರೀಡ್ ದಿ ಡಿಸಿಷನ್ ಆಫ್ ದಿ ಗವರ್ಮೆಂಟ್ ಅಗೇನ್. ದಿನಾಂಕ 17/4/2025 ಗುರುವಾರ ಸಂಜೆ 4 ಗಂಟೆಗೆ ಸಚಿವ ಸಂಪುಟದ ವಿಶೇಷ ಸಭೆಯನ್ನು, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್, ವಿಧಾನಸೌಧದ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಕರೆಯಲಾಗಿದೆ. ಸದರಿ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಕುರಿತು ಚರ್ಚಿಸಲಾಗುವುದು. ಥ್ಯಾಂಕ್ ಯು. ಆಮೇಲೆ ಈಗ ಅಲ್ರಿ, ಸೆನ್ಸಸ್ನಾಗೂ 3% ಉಳಿಯಲ್ವಾ? 94.17%. This is a very big number, very successful number. ಸ್ನೇಹಿತರೆ,
ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಹೌದು ಜಾತ್ಯತೀತವಾಗಿ ಎಲ್ಲ ಸಚಿವರು ಒಪ್ಪಿಕೊಂಡು 17ನೇ ತಾರೀಕಿಗೆ ಪೂರ್ಣ ಪ್ರಮಾಣದ ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ಒಪ್ಪಿಕೊಂಡು. ಅಲ್ಲ ಚರ್ಚೆ ಇದನ್ನ ಬಿಡ್ಬೇಕಲ್ಲ, ಡೀಟೇಲ್ಸ್ ಓದ್ಬೇಕಲ್ಲ ಎಲ್ಲರೂ. ಇಲ್ಲ ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀವಿ ಅಂತ ಓದಿದೆ ನಾನು. ಅದಕ್ಕೆ ಈ ಹಿಂದುಳಿದ ವರ್ಗಗಳ ಈ ಸಮೀಕ್ಷಾ ವರದಿಯನ್ನು, ಆಯೋಗ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಕ್ಯಾಬಿನೆಟ್ಗೆ ಮಂಡಿಸಲಾಗಿದೆ. ಕ್ಯಾಬಿನೆಟ್ಗೆ ಮಂಡಿಸಲಾಗಿ ಕೆಲವು ವಿವರಗಳನ್ನು ಸಹಜವಾಗಿ ತಾಂತ್ರಿಕ ವಿವರಗಳನ್ನೆಲ್ಲವನ್ನು ಹೇಳಿದ್ದಾರೆ. ದೇ ವರ್ ಓಪನ್ಡ್ ಓನ್ಲಿ ಟುಡೇ. ಇವತ್ತು ಅವನ್ನೇನು ಓಪನ್ ಮಾಡಿದ್ದೀವಿ ಆ ಮಾಹಿತಿಗಳನ್ನು ಎಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ಹಂಚಿಕೆ ಮಾಡ್ಕೋತೀವಿ. 17ನೇ ತಾರೀಕಿಗೆ ಚರ್ಚೆ ಮಾಡ್ತೀವಿ. ಅದರ ನಿರ್ಣಯ ಮತ್ತು ಅದ್ರಾಗ ಏನಾರ ಬದಲಾವಣೆ ಹೇಳೋದಿದ್ರೆ ಅದೇನೈತಿ ಅದನ್ನು ತಮ್ಮ ಎದುರಿಗೆ ಬಂದು ಡೇಟಾ ವಿಲ್ ಬಿ ಅವೈಲಬಲ್. 17 ಆದ್ಮೇಲೆ ಡೇಟಾ ವಿಲ್ ಬಿ ಅವೈಲಬಲ್. 17 ಆದ್ಮೇಲೆ. ರೈಟ್. ಈಗ ಶ್ರೀಮತಿ ಕುಸುಮಾ ಕುಮಾರಿ KS ಅಧಿಕಾರಿ, ಹಿಂದಿನ ಉಪ ವಿಭಾಗಾಧಿಕಾರಿ ಶಿವಮೊಗ್ಗ, ಇವರ ವಿರುದ್ಧ ಮಾನ್ಯ ಉಪಲೋಕಾಯುಕ್ತ 12/3 ಇಲಾಖಾ ವಿಚಾರಣೆಗೆ ವಹಿಸಲು ಮಾನ್ಯ ಉಪಲೋಕಾಯುಕ್ತರು ಮಾಡಿರ್ತಕ್ಕಂಥ ಶಿಫಾರಸನ್ನು, ವಿಚಾರಣೆಯನ್ನು ಮಾನ್ಯ ಉಪಲೋಕಾಯುಕ್ತರ ಇವರಿಗೆ ವಹಿಸುವಂತೆ ಮಾಡಿರುವ ಶಿಫಾರಸನ್ನು ತಿರಸ್ಕರಿಸುವ ಬಗ್ಗೆ ನಿರ್ಣಯಿಸಿದೆ. ಎಸ್. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ 7ನೇ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳನ್ನು 27/9/2019 ಬದಲಾಗಿ 1/1/2016 ಅನ್ವಯಿಸುವಲು ಕರ್ನಾಟಕ ಲೋಕಸೇವಾ ಆಯೋಗ ವಿನಿಮಯಗಳು ತಿದ್ದುಪಡಿ ಮಾಡುವ ಬಗ್ಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿತು. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಕ್ಷಮ ಪ್ರಾಧಿಕಾರಿಗಳಲ್ಲಿ ಅಭಿಯೋಜನಾ ಮಂಜೂರಾತಿಗೆ ಸಂಬಂಧಿಸಿದಂತೆ ದಿನಾಂಕ 24/1/2025 ಬಾಕಿ ಪ್ರಕರಣವನ್ನು ಹಾಗೂ ಪ್ರಸ್ತುತ ದಿನಾಂಕ 25/3/2025 ಇದ್ದಂತೆ ಬಾಕಿ ಇರುವ ಪ್ರಕರಣಗಳನ್ನು ತುಲನಾತ್ಮಕ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಸಚಿವ ಸಂಪುಟದ ಅವಗಾಹನೆಗೆ ತರಲಾಗಿದೆ. ಅಭಿಯೋಜನಾ ಮಂಜೂರಾತಿಗೆ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 1 ತಿಂಗಳ ಒಳಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಚಿವ ಸಂಪುಟ ಸೂಚನೆಯನ್ನು ನೀಡಿದೆ. ಇಫ್ ಯು ವಾಂಟ್ ದಟ್ ಲಿಸ್ಟ್ ಯು ವಿಲ್ ಗೆಟ್ ದಟ್. 38 ತಾಲೂಕು ಆಸ್ಪತ್ರೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಂಕಿತ ಕ್ಷಯರೋಗಿಗಳು ಭೇಟಿ ನೀಡುವ 121 ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ 14,24,00,000 ರೂಪಾಯಿಗಳ ವೆಚ್ಚದಲ್ಲಿ 159 ಟ್ರೂನ್ಯಾಟ್ ಟ್ರೂನ್ಯಾಟ್ ಯಂತ್ರಗಳನ್ನು ECRP2 ಅನುದಾನದಲ್ಲಿ KTPP ಕಾಯ್ದೆ ಹಾಗೂ ನಿಯಮಗಳನ್ನು ಅನುಸರಿಸಿ ಖರೀದಿಸಿ ಸರಬರಾಜು ಮಾಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಶ್ರವಣ್ ಕುಮಾರ್, ದಿವಂಗತ ಸುಭಾಷ್ ಚಂದ್ರ ಲಕ್ಷ್ಮಣ್ ಸಿಂಧೆ, ಸ್ಪೆಷಲ್ RPC 3 IRD ವಿಜಯಪುರ, ಇವರ ಮಗ, ಇವರಿಗೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನಿಯಮಗಳನ್ನು ಸಡಿಲಿಸಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಬಗ್ಗೆ ಸಚಿವ ಸಂಪುಟ ಇವತ್ತು ಒಪ್ಪಿಗೆಯನ್ನು ನೀಡಿತು. ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ 2023-24 ಆಯವ್ಯಯ ಭಾಷಣದಲ್ಲಿ ಘೋಷಣೆಯಾಗಿರುವ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳ ಇಲಾಖೆಯು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಅನುಬಂಧ 1ರಲ್ಲಿ ನಮೂದಿಸಿರುವ ವಿವಿಧ ಪ್ರಕರಣಗಳನ್ನು ಒಟ್ಟು ಅಂದಾಜು 64 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ KTPP ಕಾಯ್ದೆ ಅನುಸರಿಸಿ ಖರೀದಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಿತು. ಲೋಕೋಪಯೋಗಿ ಇಲಾಖೆ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ M. ಮುರಳೀಧರನ್, ಕಾರ್ಯನಿರ್ವಾಹಕ ಇಂಜಿನಿಯರ್, ಮತ್ತು PV ಶ್ರೀನಿವಾಸುಲು
ಗ್ರೂಪ್ ಡಿ ಇವರ ವಿರುದ್ಧ ಮಾನ್ಯ ಉಪಲೋಕಾಯುಕ್ತರು ಮಾಡಿರುವ ದಂಡನಾ ಶಿಫಾರಸುಗಳಿಂದ ಮುಕ್ತಗೊಳಿಸಲು ಸಚಿವ ಸಂಪುಟ ನಿರ್ಣಯಿಸಿದೆ. ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿರ್ತಾರೆ, ಕೋರ್ಟ್ ಅಬ್ಸರ್ವೇಷನ್ಸ್ ಬಂದಿರ್ತವೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಮೂಲ ಸೌಕರ್ಯ ಕಾರಿಡಾರ್ ಯೋಜನೆ BMICPಯ ಅನುಷ್ಠಾನದ ಬಗ್ಗೆ ನಾನು ಈಗಾಗಲೇ ಅದನ್ನ ತಮಗೆ ಹೇಳಿದ್ದೀನಿ. ಕ್ಯಾಬಿನೆಟ್ ಸಮಿತಿ ಅದಕ್ಕೆ ರಚನೆ ಆಗಿದೆ.